ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಸಾಕಷ್ಟು ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಕೂಡ ಆಗ್ತದೆ. ಸೆಬಿ ಕಡೆಯಿಂದ ಸಾಕಷ್ಟು ಕಂಪನಿಗಳಿಗೆ ಆಲ್ರೆಡಿ IPO ತರೋದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಈಗ ಮಾರ್ಕೆಟ್ ರಿಕವರ್ ಆಗ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಂಪನಿಗಳು IPOನ ತರ್ತಾ ಇದ್ದಾರೆ. ಮುಂದಿನ ವಾರ 5 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಪ್ರೈಮರಿ ಮಾರ್ಕೆಟ್ ತುಂಬಾನೇ ಆಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ HDB ಫಿನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಈ ಒಂದು ಕಂಪನಿಯ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. HDB ಫಿನಾನ್ಷಿಯಲ್ ಸರ್ವಿಸಸ್ HDFC ಬ್ಯಾಂಕ್ನ ಸಬ್ಸಿಡರಿ ಕಂಪನಿ ಆಗಿರುತ್ತೆ. HDFC ಬ್ಯಾಂಕ್ ಈ ಒಂದು IPOನಲ್ಲಿ ತಮ್ಮ ಸ್ಟೇಕನ್ನು ಕೂಡ HDB ಫಿನಾನ್ಷಿಯಲ್ಸ್ನಲ್ಲಿ ಕಟ್ ಮಾಡ್ತಿದ್ದಾರೆ. ಆಫರ್ ಫಾರ್ ಸೇಲ್ನ ಮೂಲಕ ತಮ್ಮ ಸ್ಟೇಕನ್ನು ಇಲ್ಲಿ ಸೆಲ್ ಮಾಡ್ತಾರೆ. ಸೊ ಕಂಪನಿಯ ಬಿಸ್ನೆಸ್ ಮಾಡೆಲ್, ಫಿನಾನ್ಷಿಯಲ್ ವ್ಯಾಲ್ಯೂಷನ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಶ್ಯೂ ಸೈಜ್ ಎಷ್ಟಿದೆ, ಹಾಗೆ ಈ ಒಂದು IPOನಲ್ಲಿ ಶೇರ್ ಹೋಲ್ಡರ್ ಕೆಟಗರಿ ಕೂಡ ಇದೆ. ಶೇರ್ ಹೋಲ್ಡರ್ ಕೆಟಗರಿಯ ಎಲಿಜಿಬಿಲಿಟಿ ಏನು, ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ, ಅಪ್ಲೈ ಮಾಡಿದ್ರೆ ಲಾಂಗ್ ಟರ್ಮ್ ವ್ಯೂ ಅನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. HDB ಫಿನಾನ್ಷಿಯಲ್ಸ್ 2007ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ HDFC ಬ್ಯಾಂಕ್ನ ಸಬ್ಸಿಡರಿ ಕೂಡ ಆಗಿರುತ್ತೆ. ಇದೊಂದು NBFC ಕಂಪನಿ ಆಗಿರುತ್ತೆ. ಲೋನ್ಸ್ಗಳನ್ನು ಪ್ರೊವೈಡ್ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. ಅದರ ಜೊತೆಯಲ್ಲಿ BPO ಸರ್ವಿಸಸ್, ಕಾಲ್ ಸೆಂಟರ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ತಮ್ಮ ಪೇರೆಂಟ್ ಕಂಪನಿ ಅಥವಾ ಪ್ರಮೋಟರ್ ಕಂಪನಿ HDFC ಬ್ಯಾಂಕ್ನ ಕಾಲ್ ಸೆಂಟರ್ ಬಿಸ್ನೆಸ್ ಅನ್ನು ಇವರು ಹ್ಯಾಂಡಲ್ ಮಾಡ್ತಾರೆ. ನಿಮಗೆ HDFC ಬ್ಯಾಂಕ್ನ ಕಡೆಯಿಂದ ಲೋನ್ ಆಫರ್ಸ್, ಇನ್ಶೂರೆನ್ಸ್ ಆಫರ್ಸ್ ಬರ್ತಿರುತ್ತೆ. ಸೊ ಆ ರೀತಿಯ ಕಾಲ್ ಸೆಂಟರ್ ವರ್ಕ್ ಅನ್ನ HDB ಫಿನಾನ್ಷಿಯಲ್ಸ್ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಇವರ ಒಂದು ಡಿಸ್ಟ್ರಿಬ್ಯೂಷನ್ ಚಾನೆಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಳ್ಳೆ ಒಂದು ಕಸ್ಟಮರ್ ಬೇಸ್ ಕೂಡ ಇದೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಕಂಪನಿ ಸಾಕಷ್ಟು ಬಿಸ್ನೆಸ್ ವರ್ಟಿಕಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದು ಎಂಟರ್ಪ್ರೈಸ್ ಲೆಂಡಿಂಗ್. ಈ ಒಂದು ಸೆಗ್ಮೆಂಟ್ನಲ್ಲಿ ಸ್ಯಾಲರಿಡ್ ಎಂಪ್ಲಾಯೀಸ್ಗಳು ಹಾಗೆಯೇ ಸಣ್ಣ ಮತ್ತು ಮೀಡಿಯಂ ಸೈಜ್ನ ಬಿಸ್ನೆಸಸ್ಗಳಿಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. HDFC ಬ್ಯಾಂಕ್ನಿಂದ ಯಾರಿಗೆ ಲೋನ್ಸ್ ಸಿಗೋದಿಲ್ಲ, ಅಂದರೆ ಕ್ರೆಡಿಟ್ ಸ್ಕೋರ್ ರೀಸನ್ ಆಗಿರ್ಬೋದು, ಡಾಕ್ಯುಮೆಂಟ್ ರೀಸನ್ ಆಗಿರ್ಬೋದು, ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳಿಂದ HDFC ಬ್ಯಾಂಕ್ನಲ್ಲಿ ಲೋನ್ ಸಿಗಲಿಲ್ಲ ಅಂದರೆ NBFCಗಳಿಂದ ಹೈಯರ್ ಇಂಟ್ರೆಸ್ಟ್ ರೇಟ್ನಲ್ಲಿ ಲೋನ್ಸ್ಗಳನ್ನು ತಗೋಬೋದಾಗುತ್ತೆ. ಸೊ ಆ ಸೆಗ್ಮೆಂಟ್ನಲ್ಲಿ ಕಂಪನಿ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇವರು ಅಸೆಟ್ ಫಿನಾನ್ಸನ್ನು ಕೂಡ ಮಾಡ್ತಾರೆ. ಅಸೆಟ್ ಫಿನಾನ್ಸ್ ಅಂದಾಗ ಕಮರ್ಷಿಯಲ್ ವೆಹಿಕಲ್ಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಟ್ರ್ಯಾಕ್ಟರ್ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಕಂಪನಿ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಕನ್ಸ್ಯೂಮರ್ ಫಿನಾನ್ಸಿಂಗ್ ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡ್ತಿದ್ದು HDB ಫಿನಾನ್ಷಿಯಲ್ಸ್ 31 ಸ್ಟೇಟ್ಗಳಲ್ಲಿ, ಯೂನಿಯನ್ ಟೆರಿಟರಿಗಳಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿರುವಂಥ ಒಂದು ಕಂಪನಿ ಆಗಿರುತ್ತೆ. 80% ಬ್ರಾಂಚಸ್ 20 ಲಾರ್ಜೆಸ್ಟ್ ಸಿಟಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ 1771 ಬ್ರಾಂಚ್ಗಳನ್ನು HDB ಫಿನಾನ್ಷಿಯಲ್ಸ್ ಹೊಂದಿದ್ದಾರೆ. ಹಾಗೆ HDB ಫಿನಾನ್ಷಿಯಲ್ಸ್ನ ಲೋನ್ ಪೋರ್ಟ್ಫೋಲಿಯೋನ ಅಬ್ಸರ್ವ್ ಮಾಡಿದಾಗ ಎಂಟರ್ಪ್ರೈಸ್ ಲೆಂಡಿಂಗ್ ಸೆಗ್ಮೆಂಟ್ನಿಂದ ಹೈಯೆಸ್ಟ್ ಲೋನನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕನ್ಸ್ಯೂಮರ್ ಫಿನಾನ್ಸ್ನಲ್ಲಿ ಅತಿ ಕಡಿಮೆ ಲೋನ್ ಡಿಸ್ಟ್ರಿಬ್ಯೂಷನ್ ಕಾಣಿಸುತ್ತೆ. HDB ಫಿನಾನ್ಷಿಯಲ್ಸ್ನ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ರಿಟೇಲ್ ಲೋನ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸಣ್ಣ ಸಣ್ಣ ಬಿಸ್ನೆಸಸ್ಗಳಿಗೆ ಲೋನ್ ಕೊಟ್ಟರು ಕೂಡ ರಿಟೇಲ್ ಸೆಗ್ಮೆಂಟ್ನಲ್ಲಿ ಹೆಚ್ಚಾಗಿ ಲೋನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಲಾರ್ಜ್ ಡೈವರ್ಸಿಫೈಡ್ ಸೀಸನ್ಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂಥ NBFC ಆಗಿದ್ದು ಒಳ್ಳೆ ಒಂದು ಗ್ರೋತ್ನ ಪಾಸಿಬಿಲಿಟಿ ಇರುತ್ತೆ. ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ರೆಕಾರ್ಡನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಒಂದು ಓಮ್ನಿ ಚಾನಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅಂದರೆ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಪ್ಯಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಕಂಪನಿಯ ಮೇಜರ್ ಸ್ಟ್ರೆಂತ್ ಆಗಿದೆ. ಕೆಲವೊಂದಿಷ್ಟು ವೀಕ್ನೆಸಸ್ ನೋಡೋದಕ್ಕೆ ಸಿಗುತ್ತೆ. ನಾರ್ಮಲ್ ಆಗಿ NBFC ಕಂಪನಿಗಳಲ್ಲಿ ಯಾವ ರೀತಿಯ ವೀಕ್ನೆಸ್ ಇರುತ್ತೆ, ಸೇಮ್ ರಿಸ್ಕ್ ಈ ಒಂದು IPOನಲ್ಲಿ ಕೂಡ ಇದೆ. ಮೇಜರ್ ಆಗಿ ಎಕನಾಮಿಕ್ ಅಂಡ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇರುತ್ತೆ. RBI ಗೈಡ್ಲೈನ್ಸ್ಗಳು, ಇಂಟ್ರೆಸ್ಟ್ ರೇಟ್ ರೆಪೋ ರೇಟ್ನ ಬಗ್ಗೆ RBIನ ಕಡೆಯಿಂದ ಬರುವಂತಹ ಗೈಡ್ಲೈನ್ಸ್ಗಳು ಎಲ್ಲ ಒಂದು ಕಡೆ ನೆಗೆಟಿವ್ ಆಗ್ಬೋದು. ಹಾಗೆಯೇ ಲೋನ್ ಡಿಫಾಲ್ಟ್ ಅಥವಾ NPA ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಸ್ವಲ್ಪ ಫಿನಾನ್ಸ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ತರಬಹುದು. ಹಾಗೆ ಗ್ರೋತ್ ಸಸ್ಟೈನಬಿಲಿಟಿ ಅಥವಾ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ. ಈ ಸೆಗ್ಮೆಂಟಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕೆಲಸ ಮಾಡ್ತಿದ್ದಾರೆ. ಕಸ್ಟಮರ್ಸ್ಗಳನ್ನು ರಿಟೈನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಚಾಲೆಂಜಿಂಗ್ ವರ್ಕ್ ಆಗಿರುತ್ತೆ. HDB ಫಿನಾನ್ಷಿಯಲ್ಸ್ನ IPO ಜೂನ್ 25 ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಜೂನ್ 27ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ₹700 ಲೋವರ್ ಪ್ರೈಸ್ ಬ್ಯಾಂಡ್, 740 ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 740 ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕು. ಸೊ ನೀವು ಅಪ್ಲೈ ಮಾಡುವಾಗ ಕಟ್ ಆಫ್ ಪ್ರೈಸ್ ಅನ್ನೋಂಥ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಆ ಬಾಕ್ಸನ್ನು ಟಿಕ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ. 20 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 20 ಶೇರ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. 20 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,800 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. HDB ಫಿನಾನ್ಷಿಯಲ್ಸ್ನ ಅಲಾಟ್ಮೆಂಟ್ ಡೇಟ್ 30 ಜೂನ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 1 ಜುಲೈಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 2 ಜುಲೈ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಜುಲೈ 1ಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ.
HDB ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ಸ್ ರೆವಿನ್ಯೂನಲ್ಲಿ ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. 2023ರಲ್ಲಿ 1959 ಕೋಟಿ ಇದ್ದಂಥ ಪ್ರಾಫಿಟ್ 2024ರ ಫಿನಾನ್ಷಿಯಲ್ ಇಯರ್ಗೆ 2460 ಕೋಟಿಗೆ ಜಂಪ್ ಆಗಿತ್ತು. ಬಟ್ ಮತ್ತೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಫಾಲ್ ಆಗಿದೆ. ಕಂಪನಿಯ ನೆಟ್ವರ್ತ್ ರಿಸರ್ವ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಹಾಗೆ ಬಾರೋಯಿಂಗ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಬೇರೆ ಕಂಪನಿಗಳಲ್ಲಿ ಬಾರೋಯಿಂಗ್ ಅಥವಾ ಡೆಟ್ ಇನ್ಕ್ರೀಸ್ ಆದರೆ ಅದು ಕನ್ಸರ್ನ್ ಅಥವಾ ರಿಸ್ಕ್ ಆಗಿರುತ್ತೆ. ಬಟ್ NBFC ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಹೆಚ್ಚಿನ ಒಂದು ಬಾರೋಯಿಂಗ್ಸ್ ಇದ್ದರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆಂದರೆ ಹೆಚ್ಚಾಗಿ ಅವರು ಲೋನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದರೆ ಅವರ ಒಂದು ಪ್ರಾಫಿಟಬಿಲಿಟಿ ಮಾರ್ಜಿನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಬಾರೋಯಿಂಗ್ ಇನ್ಕ್ರೀಸ್ ಆದಷ್ಟು ಕೂಡ ಅದು ಕಂಪನಿಗೆ ಪಾಸಿಟಿವ್ ಆಗುತ್ತೆ, ಅದು ಬ್ಯಾಂಕಿಂಗ್ ಅಥವಾ ಫಿನಾನ್ಷಿಯಲ್ ಸೆಕ್ಟರ್ನ ಕಂಪನಿ ಆಗಿದ್ರೆ. ಸೊ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಕಂಪನಿ ಕಡೆಯಿಂದ ಡಿಕ್ಲೇರ್ ಆಗ್ತಿದೆ. IPO ಇಶ್ಯೂ ಸೈಜ್ 12,500 ಕೋಟಿ ಆಗಿರುತ್ತೆ. ಒಂದು ದೊಡ್ಡ ಸೈಜ್ನ IPO. ಸೊ NBFC ಸೆಗ್ಮೆಂಟ್ನಲ್ಲಿ ಬರ್ತಿರುವಂಥ ಅತಿ ದೊಡ್ಡ ಸೈಜ್ ಇರುವಂಥ IPO ಆಗಿರುತ್ತೆ. 2,500 ಕೋಟಿಯ ಫ್ರೆಶ್ ಇಶ್ಯೂ ಕಾಣಿಸುತ್ತೆ. 2,500 ಕೋಟಿಯನ್ನು HDB ಫಿನಾನ್ಷಿಯಲ್ಸ್ ಇನ್ನಷ್ಟು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ತಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಹಾಗೆ 10,000 ಕೋಟಿಯ ಆಫರ್ ಫಾರ್ ಸೇಲ್ ಕಾಣಿಸ್ತಿದೆ. ಈ 10,000 ಕೋಟಿ ಅಮೌಂಟ್ನ ಶೇರ್ಸ್ ಏನಿದೆ ಅದನ್ನು HDB ಫಿನಾನ್ಷಿಯಲ್ಸ್ನ ಪೇರೆಂಟ್ ಕಂಪನಿ HDFC ಬ್ಯಾಂಕ್ ಸೆಲ್ ಮಾಡ್ತಿದ್ದಾರೆ. ಸೊ HDFC ಬ್ಯಾಂಕ್ HDB ಫಿನಾನ್ಷಿಯಲ್ಸ್ನಲ್ಲಿ 10,000 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡಿ ಅದನ್ನು ತಮ್ಮ ಆಪರೇಷನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋತಾರೆ. ಹಾಗೆ HDFC ಬ್ಯಾಂಕ್ ಲೋನ್ ಲೆಂಡಿಂಗು ಕೂಡ ಈ ಒಂದು ಅಮೌಂಟನ್ನು ಬಳಸ್ಕೋಬಹುದು. ಇದರಿಂದ HDFC ಬ್ಯಾಂಕ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 3% ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಕೂಡ ಇದೆ. ಸೊ HDB ಫಿನಾನ್ಷಿಯಲ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ವ್ಯಾಲ್ಯೂ ಅನ್ಲಾಕಿಂಗನ್ನು ಇನ್ವೆಸ್ಟರ್ಸ್ಗಳಿಗೆ ಮಾಡಿಕೊಡುವಂಥ ಚಾನ್ಸಸ್ ಕೂಡ ಇದೆ. ಹಾಗೆ ಯಾರಿಗೆ ಎಷ್ಟು ಶೇರ್ಸನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ 12,500 ಕೋಟಿಯ ಇಶ್ಯೂ ಸೈಜ್ ಇದೆ. ರಿಟೇಲ್ ಕ್ಯಾಟಗರಿಗೆ 35% ಆಫರನ್ನು ಮಾಡ್ತಿದ್ದಾರೆ. ಅಕಸ್ಮಾತ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಇಲ್ಲ ಅಂದರೆ ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ಬಟ್ ಈ ಒಂದು ಆಫರಿಂಗ್ ಏನಿದೆ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ HDB ಫಿನಾನ್ಷಿಯಲ್ಸ್ ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಕೂಡ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. 10% ಶೇರ್ಸ್ 1,250 ಕೋಟಿ ಅಮೌಂಟ್ನ ಶೇರ್ಸ್ ಏನಿದೆ ಅದು ಶೇರ್ ಹೋಲ್ಡರ್ಸ್ಗಳಿಗೆ ರಿಸರ್ವ್ ಆಗಿದೆ. ಸೊ ಯಾರು ಶೇರ್ ಹೋಲ್ಡರ್ಸ್ ಅಂದರೆ ಯಾರು HDFC ಬ್ಯಾಂಕ್ನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವರು ಕೂಡ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಜೂನ್ 18ರ ಒಳಗಾಗಿ ನೀವು ಶೇರ್ಸ್ಗಳನ್ನು ಬೈ ಮಾಡಿಕೊಂಡು ಆ ಶೇರ್ಸ್ ಜೂನ್ 19ಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗಿದ್ರೆ ನೀವು ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನೀವು ಅಪ್ಲೈ ಮಾಡುವಾಗ ಶೇರ್ ಹೋಲ್ಡರ್ ಕ್ಯಾಟಗರಿ ಕೂಡ ನಿಮಗೆ ವಿಸಿಬಲ್ ಇರುತ್ತೆ. ಅಲ್ಲಿ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಟಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ ನೀವು 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು, ಅಂದರೆ 2 ಲಕ್ಷ ಅಮೌಂಟ್ನ ಶೇರ್ಸ್ಗಳಿಗೆ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನೀವು ಶೇರ್ ಹೋಲ್ಡರ್ ಕ್ಯಾಟಗರಿಯ ಜೊತೆಯಲ್ಲಿ ರಿಟೇಲ್ ಕ್ಯಾಟಗರಿನಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಒಳ್ಳೆ ಒಂದು ಪ್ರೀಮಿಯಂ ಇದ್ದರೆ 2 ಕ್ಯಾಟಗರಿಗಳಲ್ಲಿ ಅಪ್ಲಿಕೇಶನನ್ನು ಹಾಕಿ ಅಟ್ಲೀಸ್ಟ್ ಒಂದು ಕ್ಯಾಟಗರಿನಲ್ಲಿ ಅಲಾಟ್ಮೆಂಟನ್ನು ಫೈನಲೈಸ್ ಮಾಡ್ಕೋಬೋದಾಗುತ್ತೆ. ಕೇವಲ ರಿಟೇಲ್ ಅಂತಲ್ಲ, ಶೇರ್ ಹೋಲ್ಡರ್ ಪ್ಲಸ್ HNI ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ 3 ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2 ಕ್ಯಾಟಗರಿಗಳಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಅದು ಶೇರ್ ಹೋಲ್ಡರ್ ಪ್ಲಸ್ ರಿಟೇಲ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ ಪ್ಲಸ್ HNI ಆಗಿರ್ಬೋದು. ಸೊ HDFC ಬ್ಯಾಂಕ್ನ ಶೇರ್ಸ್ ನಿಮ್ಮ ಬಳಿಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. HDB ಫಿನಾನ್ಷಿಯಲ್ಸ್ನ ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 740 ರೂಪಾಯಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 61,381 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ 27 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 27ರ P/E ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಸೊ ಈ ಒಂದು ಪ್ರೈಸ್ ಬ್ಯಾಂಡ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆ್ಯಡ್ ಅಪ್ ಆದರೆ ವ್ಯಾಲ್ಯೂಯೇಷನ್ ಇನ್ನೂ ಕೂಡ ಎಕ್ಸ್ಪೆನ್ಸಿವ್ ಆಗ್ಬೋದು. ಇಂಡಸ್ಟ್ರಿ P/E 24ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಾಂಪಿಟೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಜಾಜ್ ಫಿನಾನ್ಸ್, ಸುಂದರಂ ಫಿನಾನ್ಸ್, L&T ಫಿನಾನ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಫಿನಾನ್ಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಶ್ರೀರಾಮ್ ಫಿನಾನ್ಸ್ ಇವರೆಲ್ಲರೂ ಕೂಡ HDB ಫಿನಾನ್ಷಿಯಲ್ಸ್ನ ಕಾಂಪಿಟೇಟರ್ ಆಗಿರ್ತಾರೆ. ಇದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು NBFC ಕಂಪನಿಗಳು ಕೂಡ HDB ಫಿನಾನ್ಷಿಯಲ್ಸ್ಗೆ ಸ್ಟ್ರಾಂಗ್ ಕಾಂಪಿಟೇಷನನ್ನು ಕೊಡ್ತಾರೆ. ಬಜಾಜ್ ಫಿನಾನ್ಸ್ 34ರ P/E ಟ್ರೇಡ್ ಆಗ್ತಿದ್ರೆ ಶ್ರೀರಾಮ್ ಫಿನಾನ್ಸ್ 13ರ P/E ಟ್ರೇಡ್ ಆಗ್ತಿದೆ. HDB ಫಿನಾನ್ಷಿಯಲ್ಸ್ ಕೂಡ ಆಲ್ಮೋಸ್ಟ್ 30-32ರ P/E ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ಬೋದು. HDB ಫಿನಾನ್ಷಿಯಲ್ಸ್ನ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 85 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ 100 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಇತ್ತು, ಸ್ವಲ್ಪ ಪ್ರೀಮಿಯಂ ಫಾಲ್ ಆಗಿದೆ.
11ರಿಂದ 12% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಬರ್ತಿರುವಂಥ ಮೇನ್ ಬೋರ್ಡ್ IPOಗಳಲ್ಲಿ 15ರಿಂದ 20% ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಅಷ್ಟು ಪ್ರೀಮಿಯಂ ಇದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಅಪ್ಲೈ ಮಾಡ್ಬೋದು. ಸೊ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಇದೆ, ಒಳ್ಳೆ ಒಂದು ಪ್ರಮೋಟರ್ ಬ್ಯಾಕ್ಗ್ರೌಂಡ್ ಇರುವಂಥ ಕಂಪನಿ ಆಗಿರುತ್ತೆ. ಬಿಸ್ನೆಸ್ ಮಾಡೆಲ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಆಲ್ರೆಡಿ ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಕೇವಲ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಕೇವಲ ಲಿಸ್ಟಿಂಗ್ ಗೇನ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. 27ಕ್ಕೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರುತ್ತೆ, QIB HNI ಕ್ಯಾಟಗರಿಯಲ್ಲಿ ಯಾವ ರೀತಿಯ ಸಬ್ಸ್ಕ್ರಿಪ್ಷನ್ ಬರ್ತಿದೆ, ಆ ಫಿಗರ್ಸನ್ನು ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದಾಗುತ್ತೆ. ಯಾಕೆಂದರೆ ಫ್ಲಾಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ ಅನ್ನುವಂಥ ಪಾಸಿಬಿಲಿಟೀಸ್ ಇದ್ದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಶೇರ್ಗಳನ್ನೇ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ನೀವು IPOನಲ್ಲಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. IPOನಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಒಳ್ಳೆ ಒಂದು ಪ್ರೀಮಿಯಂ ಇರಬೇಕು, ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಸಿಗುವಂಥ ಪಾಸಿಬಿಲಿಟೀಸ್ ಇರಬೇಕು. ಆಗ ನಾವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾನು ನಿಮಗೆ HDB ಫಿನಾನ್ಷಿಯಲ್ಸ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.